ಒಂದ್ ಕಡೆ ಹೀಗೆ ಮೂಡಾಬಲೆಯಲ್ಲಿ ಸಿದ್ದರಾಮಯ್ಯ, ಮತ್ತೊಂದ್ ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದಿಲ್ಲದೆ ತೆರೆಮರೆಯಲ್ಲೇ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತಹ ಹೊತ್ತಿನಲ್ಲೇ ನಾನಾ ಲೆಕ್ಕಾಚಾರಗಳನ್ನು ಹಾಕಲಾಗ್ತಾ ಇದೆ. ಪ್ರತ್ಯೇಕ ಸಭೆಗಳಾಗ್ತಾ ಇದೆ, ರಹಸ್ಯ ಮೀಟಿಂಗ್ಗಳು ನಡೀತಾ ಇದೆ. ಇನ್ನು ಕೆಲವರಂತೂ ಸಿಎಂಗೆ ಬೆಂಬಲವಾಗಿ ನಿಂತಿದ್ದೀವಿ ಅಂತ ಹೇಳುತ್ತಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗ್ತಾ ಇದ್ದಾರೆ. ಇದೀಗ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿಯ ನಡೆ ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಆಟ ನಡೀತಿದೆ, ಕೈ ಮನೆಯೊಳಗೆ ಏನೋ ರಾಜಕೀಯದ ಚದುರಂಗದಾಟ ನಡೀತಿದೆ. ಈ ರೀತಿಯ ಮಾತುಗಳು ವಿಧಾನಸೌಧದ ಮೂಲೆ ಮೂಲೆಯಲ್ಲೂ ಚರ್ಚೆಯಾಗ್ತಿದೆ. ಈ ಗುಸುಗುಸು ಮಧ್ಯೆಯೇ ಸಚಿವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಭೇಟಿಯಾಗಿ ಚರ್ಚಿಸಿರೋದು ಭಾರೀ ಕುತೂಹಲವನ್ನ ಮೂಡಿಸಿದೆ. ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಸತೀಶ್ ಜಾರಕಿಹೊಳಿ ಚರ್ಚೆ. ದಲಿತ ನಾಯಕರ ಸಭೆ ಬೆನ್ನಲ್ಲೇ ದೆಹಲಿಗೆ ಕುತೂಹಲ ಮೂಡಿಸಿದ ಭೇಟಿ. ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ರಾಜ್ಯದ ಬೆಳವಣಿಗೆ ಸೇರಿ ಹಲವು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೊನ್ನೆಯಷ್ಟೇ ಸತೀಶ್ ದಲಿತ ನಾಯಕರ ಜೊತೆ ಬೆಂಗಳೂರಿನಲ್ಲಿ ರಹಸ್ಯ ಸಭೆ ಮಾಡಿದ್ರು. ಮೂಡಾ ಕೇಸ್ ಕಾವೇರಿರುವ ಹೊತ್ತಲ್ಲೇ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ಭಾರೀ ಕುತೂಹಲವನ್ನ ಮೂಡಿಸಿದೆ. ಇಷ್ಟೇ ಅಲ್ಲ, ಖರ್ಗೆ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ 9 ಗಂಟೆ ಸುಮಾರಿಗೆ ವೇಣುಗೋಪಾಲ್ ಭೇಟಿ ಮಾಡಿರುವ ಸತೀಶ್ ಮೂಡಾ ಕೇಸ್ ಸೇರಿ ಹಲವು ವಿಚಾರಗಳ ಬಗ್ಗೆ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಸತೀಶ್ ಜಾರಕಿಹೊಳಿ, ಖರ್ಗೆ ಅವರು ನಮ್ಮ ವರಿಷ್ಠರು, ಬಹಳ ದಿನದಿಂದ ಭೇಟಿಯಾಗಿರಲಿಲ್ಲ, ಈಗ ಆಗಿದ್ದೇವೆ ಎಂದಷ್ಟೇ ಹೇಳಿದ್ದಾರೆ. ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೆಲಸವಿದ್ದಾಗ ಅಧ್ಯಕ್ಷರನ್ನ ಭೇಟಿಯಾಗೋದು ಒಂದು ಸಹಜ ಪ್ರಕ್ರಿಯೆ ಅಂತ ಹೇಳಿದ್ರು. ಅವ್ರು ಖರ್ಗೆ ಅವ್ರು ನಮ್ಮ ವರಿಷ್ಠರು, ಅವ್ರು ಭೇಟಿಯಾಗಲೇಬೇಕು. ಹೋದಾಗ ಭಾಳ ದಿವಸ ಭೇಟಿಯಾಗಿರಕ್ಕೆಲ್ಲ ಆಗಿದ್ದೀವಿ ಅಷ್ಟೇ, ಅದೇನೇ ಭೇಟಿ ಸಹಜ ಭೇಟಿ ಅಷ್ಟೇ. ಇದರಲ್ಲಿ ಏನು ವಿಶೇಷತೆ ಇಲ್ಲ. ನಾನು ಕೂಡ ಮೊನ್ನೆ ಹೋಗಿದ್ದೆ, ಹೋದ ತಿಂಗಳು ಹೋದಾಗ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದೆ. ನಮ್ಮ ನಾಯಕರು, ಸರ್ವೋಚ್ಚ ನಾಯಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನಾವು ಡೆಲ್ಲಿಗೆ ನಮ್ಮ ಇಲಾಖೆಯ ಕೆಲಸಕ್ಕೆ ಹೋದಾಗ ಅವ್ರನ್ನ ಭೇಟಿಯಾಗುವಂಥದ್ದು ಒಂದು ಸಹಜ ಪ್ರಕ್ರಿಯೆ. ಅಕ್ಟೋಬರ್ 15ರಂದು ರಾಜ್ಯಕ್ಕೆ ವೇಣುಗೋಪಾಲ್ ಭೇಟಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್ ಆಗಿದೆ. ಅಕ್ಟೋಬರ್ 15ರಂದು ವೇಣುಗೋಪಾಲ್ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಸಿಎಂ ಬದಲಾವಣೆ ವದಂತಿ, ದಲಿತ ನಾಯಕರ ಸಭೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಸಿಎಂ ಡಿಸಿಎಂ ಸಚಿವರು ಸೇರಿ ಹಲವರ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ. ಮುಂದೆ ಏನು ಮಾಡಬೇಕೆಂಬ ಬಗ್ಗೆ ತೀರ್ಮಾನಿಸಲಿದ್ದಾರೆ. ಖರ್ಗೆ ಅವರು ಏನಾಗಿದ್ದರು? ಎಐಸಿಸಿ ಪ್ರೆಸಿಡೆಂಟು. ಇವರು ಏನಾಗಿದ್ದರು? ಮತ್ತು ಮಿನಿಸ್ಟ್ರು ಎಐಸಿಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಕಲ್ಪಿಸೋದೇನು? ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಶೀಘ್ರದಲ್ಲೇ ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ ಅಂತ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಹೈಕಮಾಂಡ್ ನಾಯಕರ ಜೊತೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಚರ್ಚಿಸಲಿದ್ದಾರಂತೆ. ಆದರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇ ಬೇರೆ. ಯಾರು ಹೇಳಿದ್ರು ಡೆಲ್ಲಿಗೆ ಹೋಗ್ತೀನಿ ಅಂತ ಇನ್ನೂ ತೀರ್ಮಾನನೇ ಮಾಡಿಲ್ಲ. ಈ ಮಧ್ಯೆ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಾಂಗ್ರೆಸ್ಸಿಗರೇ ಇದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಕುರ್ಚಿ ಮೇಲೆ 7-8 ಸಚಿವರು ಟವಲ್ ಹಾಕಿದ್ದಾರೆ ಅಂತ ದಾಳ ಉರುಳಿಸಿದ್ದಾರೆ. ಇವ್ರು ಟಕ್ಕಂತ ಹೇಳ್ಬಿಟ್ಟು 62 ಕೋಟಿ ಅದು ಬ್ರ್ಯಾಂಡ್ ಆಗೋಯ್ತು. ಇವರೇ ಬೆಲೆ ಕಡ್ದವರು, ಇವರೇ ತನಿಖೆಗೆ ಮಾಡಬೇಕು ಅಂತ ಲೆಟರ್ ಬರೆದವರು ಕಾಂಗ್ರೆಸ್ ಪಾರ್ಟಿಯವರೇ. 7-8 ಜನ ಮಂತ್ರಿಗಳು ನಾನ್ ಮುಖ್ಯಮಂತ್ರಿ ಅಂತ ಹೇಳಿ ಟವಲ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗೂ ಸಿದ್ದರಾಮಯ್ಯನವ್ರಿಗೆ ಯಾರನ್ನ ವಿರೋಧಿ ಇದ್ರೆ ಅವ್ರ ಪಾರ್ಟಿಯವರೇ ವಿರೋಧಿ, ಬೇರೆಯವರಲ್ಲ. ಅವ್ರ ಪಾರ್ಟಿಯಲ್ಲೇ ಮಸಲತ್ ನಡೀತಾ ಇರೋದು, ಅವ್ರ ಪಾರ್ಟಿಯಿಂದನೇ ದಾಖಲೆಗಳು ವಿರೋಧ ಪಕ್ಷದ ಕೈ ಸೇರ್ತಾ ಇರೋದು. ಇನ್ನು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ರಾಮಲಿಂಗ ರೆಡ್ಡಿ ಹೇಳಿದ್ದಾರೆ. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. 5 ವರ್ಷನೂ ಇರ್ತಾರೆ, 4 ವರ್ಷ ಇನ್ನು, ಅಂದರೆ 3.25 ವರ್ಷ. ಸದ್ಯ ಮೂಡಾ ಕೇಸ್ನಲ್ಲಿ ಸಿಲುಕಿರೋ ಸಿದ್ದರಾಮಯ್ಯ ಸಂಕಷ್ಟದಿಂದ ಹೊರಬರಲು ಯತ್ನಿಸುತ್ತಿದ್ದಾರೆ. ಮತ್ತೊಂದು ಕಡೆ ಸಿಎಂ ಬದಲಾವಣೆ ಚರ್ಚೆ ಕೂಡ ಮುಂದುವರೆದಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.